ಇವತ್ತು ಕ್ಯಾನ್ಸರ್ ನಾವು ಎಲ್ಲ ಕೇಳಿರ್ತೀವಿ. ಹಾಗಾದರೆ ಕ್ಯಾನ್ಸರ್ ಇದ್ದವ್ರಿಗೆ ಅಥವಾ ಕ್ಯಾನ್ಸರ್ ಬಂದಾಗ ಫ್ಯಾಮಿಲಿ ಕೌನ್ಸಿಲಿಂಗು ಅಥವಾ ಈ ಕೌನ್ಸಿಲಿಂಗಿಂದ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡೋಣ. ಅದರಲ್ಲಿ ಈಗ ಯೂಶಲಿ ಕ್ಯಾನ್ಸರ್ ಅಂಥೇಳಿ ಕ್ಯಾನ್ಸರ್ ಕೌನ್ಸಿಲಿಂಗು ಅಥವಾ ಮನೇಲಿ ಕ್ಯಾನ್ಸರ್ ಅಂತ ಐಡೆಂಟಿಫೈ ಆದಾಗ ಒಂದಿಷ್ಟು ತಪ್ಪುಗಳು ಫ್ಯಾಮಿಲಿಲಿ ವೆರಿ ಕಾಮನ್ ಆಗಿ ಆಗುತ್ತೆ. ಅದು ಯಾವ ತಪ್ಪುಗಳು, ಅದನ್ನು ಮಾಡದೇ ಹೋದರೆ ಹಾಗೆ ಕೌನ್ಸಿಲಿಂಗಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಫ್ಯಾಮಿಲಿ ಅಂತ ನಾವು ತಗೊಂಡಾಗ ಈಗ ಕ್ಯಾನ್ಸರ್ ಅಂತ ಹೇಳಿ ಡಯಾಗ್ನೋಸಿಸ್ ಆಯಿತು ಅಂದ ಆ ಕ್ಷಣ ಇಡೀ ಫ್ಯಾಮಿಲಿಯವರಿಗೆ ಅದು ಯಾರಿಗೇ ಇರ್ಬೋದು, ಇವಾಗ ಅಪ್ಪಂಗಾಗಿದೆ, ಅಮ್ಮಂಗಾಗಿದೆ, ಗಂಡ ಹೆಂಡತಿ ಯಾರಿಗೇ ಇರ್ಬೋದು ಫ್ಯಾಮಿಲಿಯಲ್ಲಿ. ಆ ಥರ ಸಿಚುವೇಶನ್ ಬಂದಾಗ ಫಸ್ಟ್ ಆಗೋವಂಥದ್ದು ಶಾಕ್. ಸೊ ಅದು ಎಲ್ಲರಿಗೂ ಆಗುತ್ತೆ. ಹಾಗೆ ಆ ಪೇಷಂಟ್ ಮೇ ಬಿ ಯಾರಿಗೆ ಡಯಾಗ್ನೈಸ್ಡ್ ಬೈ ಕ್ಯಾನ್ಸರ್ ಅಂತ ಹೇಳಿ ಆಗುತ್ತಲ್ಲ, ಅದು ಬಹಳ ಆತಂಕನ ಉಂಟು ಮಾಡುತ್ತೆ. ಅಲ್ಲಿ ಬಹಳಷ್ಟು ಕ್ವೆಶನ್ಸ್ಗಳು ಬಂದು ಹೋಗುತ್ತೆ, ಬಹಳಷ್ಟು ಥಾಟ್ಸ್ಗಳು ಬಂದು ಹೋಗುತ್ತೆ. ಹಾಗೆ ಮನೆಯಲ್ಲಿ ಎಲ್ಲ ಫ್ಯಾಮಿಲಿಯವರಿಗೆ ಇದು ಒಂದು ಇಮೋಷ್ನಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಅದಾದಮೇಲೆ ಒಂದಷ್ಟು ಫಿನಾನ್ಷಿಯಲ್ ಕನ್ಸರ್ನ್ಸ್ ಇರ್ಬೋದು, ಅಲ್ಲಿ ಬಹಳ ತೊಂದರೆ ಆಗುತ್ತೆ. ಇದೆಲ್ಲ ಆದಾಗ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಒಂದು ಕ್ವೆಶನ್ ಬರುತ್ತೆ ಯೂಶಲಿ, ಅಲ್ವಾ? ಇಲ್ಲಿ ಕೌನ್ಸಿಲಿಂಗ್ ಹೇಗೆ ಹೆಲ್ಪ್ ಆಗುತ್ತೆ? ಯೂಶಲಿ ಫಸ್ಟು ನಾವಿವಾಗ ನಾವು ತಪ್ಪು ಮಾಡ್ತೀವಿ ಅಂತ ನೋಡೋಣ. ಈಗ ಹಾಗೆ ನೋಡೋದಾದರೆ ಇದು ಇಲ್ಲಿ ಯಾರಿಗೂ ಎಕ್ಸ್ಪೀರಿಯನ್ಸ್ ಇರಲ್ಲ. ಅಂದರೆ ಅದು ಫ್ಯಾಮಿಲಿಯಲ್ಲಿ ಅವ್ರ ಲೈಫ್ ಟೈಮಲ್ಲಿ ತುಂಬ ಹತ್ತಿರ ಇದ್ದವರಿಗೆ ಒಂದ್ಸಲಿ ಆದಾಗ ಅವ್ರನ್ನ ನೋಡೋದಿರ್ಬೋದು ಅಥವಾ ಅವರಿಗೆ ಬಂದಿರಬಹುದು. ಇದು ಆ ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಆದಾಗ ಯೂಶಲಿ ಒಂದಷ್ಟು ಫ್ಯಾಮಿಲಿಯವರು ತಪ್ಪು ಮಾಡೋದು ಎಲ್ಲಿ ಏನಾಗುತ್ತೆ ಅಂದರೆ ಮುಚ್ಚಿಡೋದಕ್ಕೆ ನೋಡ್ತಾರೆ, ಅಥವಾ ಮೇ ಬಿ ಅದ್ರ ಬಗ್ಗೆ ಮಾತಾಡ್ದೇ ಇರಬಹುದು. ಅಂದರೆ ಈಗ ಇಲ್ಲ ಮೋರ್ ಎಂಪಥೆಟಿಕ್, ಅಂದರೆ ಈ ಅನುಕಂಪ ಜಾಸ್ತಿ ತೋರಿಸೋದಾಗಲಿ, ಇದೆಲ್ಲ ಏನಾಗುತ್ತೆ ಅಂದರೆ ಆ ಬಂದಂತಹ ಪೇಷಂಟಿಗೆ ಮೇ ಬಿ ಅಲ್ಲಿ ಇಮೋಷ್ನಲಿ ತುಂಬ ಲೋ ಆಗ್ತಾರೆ ಕೆಲವು ಸಲ. ಆಮೇಲೆ ಬಹಳಷ್ಟು ಅಡ್ವೈಸ್ಗಳು ಕೊಡೋಕ್ಕೆ ಶುರು ಮಾಡ್ತಾರೆ. ಈ ಅಡ್ವೈಸು ಇವತ್ತು ಏನಾಗುತ್ತೆ ಅಂದರೆ ಇಲ್ಲಿ ಫ್ಯಾಮಿಲಿಯವ್ರದ್ದು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಯಾಕೆ ಅಂದರೆ ಫ್ಯಾಮಿಲಿಯವರು ದಿ ಬೆಸ್ಟ್ ನಾವು ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ನೋಡಿದಾಗ ಮೇ ಬಿ ಇವಾಗ ಗೂಗಲಲ್ಲಿ ಸರ್ಚ್ ಮಾಡೋ ಅಂಥದ್ದು ಇರ್ಬೋದು ಅಥವಾ ಕೋಪಿಂಗ್ ಇರ್ಬೋದು. ಅದು ಆ ಪೇಷಂಟಿಗೆ ಸರಿಯಾದ ಅಡ್ವೈಸ್ಗಳು ಆಗೇ ಇರಲ್ಲ. ಸೊ ಕೆಲವರಿಗೆ ಅವರು ತುಂಬ ಡಿಪ್ರೆಸ್ ಆಗಿಬಿಟ್ಟಿದ್ದಾರೆ, ತುಂಬ ಲೋ ಆಗಿದ್ದಾರೆ ಅಂಥೇಳಿ ನೋಡ್ಕೊಂಡು ಮಾತಾಡ್ತಾ ಇರ್ತಾರೆ. ಆದರೆ ಅವರಿಗೆ ಆ ಸಿಚುವೇಶನ್ಗಳು, ಆ ಥಾಟ್ಸ್ಗಳೇ ಬಂದಿರಲ್ಲ. ಸೊ ಈ ಥರ ಮಿಸ್ಟೇಕ್ ಮಾಡೋದ್ರಿಂದ ಅಲ್ಲಿ ಪೇಷಂಟ್ ವಿಲ್ ಗೋ ಥ್ರೂ ಅಗೇನ್ ಲಾಟ್ ಆಫ್ ಇಶ್ಯೂಸ್. ಹಾಗೆ ಇನ್ನು ಕೆಲವಷ್ಟು ಮನೆಗಳಲ್ಲಿ ಅದನ್ನು ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲ ಅಂತಂದರೆ ಅವ್ರ ಜೊತೆ ಮಾತಾಡೋದು ಹೇಗೆ ಅಂತ ಗೊತ್ತಾಗದೆ ಅವರನ್ನು ಮೇ ಬಿ ಸ್ಲೋ ಡೌನ್ ಮಾಡ್ತಾರೆ, ಮಾತಾಡೋದನ್ನು ಸ್ಲೋ ಡೌನ್ ಮಾಡ್ತಾರೆ. ಆಮೇಲೆ ಒಂದಷ್ಟು ಅಡ್ವೈಸ್ಗಳ ಜೊತೆಗೆ ಇಲ್ಲಿ ಹೋದರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಇಲ್ಲ ಇನ್ನೊಂದು ಕಡೆ ಹೋದರೆ ಆಯುರ್ವೇದ ಮಾಡಿದ್ರೆ ಅಥವಾ ಯಾವುದೇ ಇರ್ಬೋದು, ಹೋಮಿಯೋಪತಿ ಇರ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಈ ಥರ ಸಿಚುವೇಶನ್ ಬಂದಾಗ ಡಿಸಿಷನ್ ಮೇಕಿಂಗು ಆ ಪೇಷಂಟು ವಿಲ್ ಗೋ ಥ್ರೂ ಲಾಟ್ ಆಫ್ ಇಮೋಷ್ನಲ್ ಇಂಬ್ಯಾಲೆನ್ಸು. ಹಾಗೆ ಫ್ಯಾಮಿಲಿಯವರಿಗೂ ಪ್ಯಾನಿಕಿಂಗ್ ಸಿಚುವೇಶನ್ ಆಗಿ ಆ ಡಿಸಿಷನ್ ಮೇಕಿಂಗ್ ಹೇಗೆ ಮಾಡೋದು ಅಂತಲೇ ಗೊತ್ತಾಗದೆ ಅವರು ಲಾಟ್ ಆಫ್ ಗೂಗಲ್ ಮಾಡೋದಕ್ಕೆ ಶುರು ಮಾಡಿ, ಇವಾಗ ನಾವು ಆ ಥರದ್ದು ಡಯಾಗ್ನೋಸಿಸ್ ಅಂತ ಬಂದಾಗ ಡೆಫಿನೆಟ್ಲಿ ನಾವು ಸೆಕೆಂಡ್ ಒಪಿನಿಯನ್ಗೆ ಹೋಗ್ತೀವಿ ಅಥವಾ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತೀವಿ. ಏನು ಮಾಡೋದು ಅಂತ ಗೊತ್ತಾಗಲ್ಲ, ಪ್ಯಾನಿಕಿಂಗ್ ಸಿಚುವೇಶನ್. ಸೊ ಈ ನಾರ್ಮಲ್ ಯೂಶಲಿ ಹೇಗೆ ತಪ್ಪು ಮಾಡ್ತಾರೆ ಅನ್ನೋದನ್ನು ನಾವು ನೋಡಿದ್ವಿ. ಹಾಗಾದರೆ ಕೌನ್ಸಿಲಿಂಗ್ ಹೇಗೆ ಬೆನಿಫಿಟ್ ಆಗುತ್ತೆ, ಯಾವ ಥರ ಕೌನ್ಸಿಲಿಂಗ್ ಮಾಡ್ತಾರೆ? ಕೌನ್ಸಿಲಿಂಗ್ ಹೇಗಾಗುತ್ತೆ ಅಂದರೆ ಯೂಶಲಿ ದ ಮೂಮೆಂಟ್ ನಾನು ಹೇಳಿದ್ನಲ್ಲ, ಡಯಾಗ್ನೋಸಿಸ್ಟ್ ಇವಾಗ ಅವರನ್ನು ಡಯಾಗ್ನೋಸ್ ಮಾಡಿ ಕ್ಯಾನ್ಸರ್ ಅಂತ ಆದಾಗ ಇಲ್ಲಿ ಫಸ್ಟ್ ಕೌನ್ಸಿಲರ್ ಅವ್ರ ಹತ್ರ ಮಾತಾಡಿದಾಗ ಅಲ್ಲಿ 1-to-1 ಕೌನ್ಸಿಲಿಂಗ್, ಅಂದರೆ ಆ ಪೇಷಂಟ್ ಜೊತೆಗೆ ಕೌನ್ಸಿಲಿಂಗ್ ಮಾಡಿದಾಗ ಒಂದು ವೆಂಟ್ ಔಟ್ ಚಾನಲ್, ಮೇ ಬಿ ಅವರಿಗೆ ಅಳಬೇಕು ಅಂತ ಅನಿಸ್ತಾ ಇರ್ಬೋದು, ಅಥವಾ
ಬಹಳಷ್ಟು ಕ್ವೆಶನ್ಸ್ಗಳು ಬರುತ್ತೆ. ಅಲ್ಲಿ ಮೋರ್ ಆಫ್ ಲಿಸ್ನಿಂಗ್ ಬೇಕು. ಯಾರೋ ಒಬ್ಬರು ಅವ್ರನ್ನ ಕೇಳ್ತಾ ಇದ್ದಾರೆ ಅಂತ. ನೀವು ನೋಡಿ ಇಲ್ಲಿ ಫ್ಯಾಮಿಲಿಲಿ ತಪ್ಪು ಹೇಗಾಗುತ್ತೆ ಅಂತಂದರೆ, ಮೋರ್ ಆಫ್ ಅವ್ರನ್ನ ಕೇಳೋದ್ರ ಬದಲು ನಾವು ಅವರಿಗೆ ಹೇಳೋದನ್ನು ಜಾಸ್ತಿ ಮಾಡಿರ್ತೀವಿ ಬೈ ಡಿಫಾಲ್ಟ್ ಆಗಿ. ಇಲ್ಲಿ ಅವರನ್ನು ಕೇಳೋದಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಕೌನ್ಸಿಲರ್ ವಿಲ್ ಅಂಡರ್ಸ್ಟ್ಯಾಂಡ್ ದರ್ ಸಿಚುಯೇಷನ್ ಇನಿಷಿಯಲಿ. ಹಾಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಅವ್ರನ್ನ ಎನೇಬಲ್ ಮಾಡಬೇಕು. ಇವಾಗ ಡಿಸಿಷನ್ ಮೇಕಿಂಗ್ ಇರ್ಬೋದು, ಆ ಇಮೋಷ್ನಲ್ ಸ್ಟೆಬಿಲಿಟಿಗೆ, ಮೇ ಬಿ ಕೋಪಿಂಗ್, ಅದನ್ನು ಹೇಗೆ, ಈಗ ಈ ಥರ ಕ್ಯಾನ್ಸರ್ ಅಂತ ಹೇಳಿ ಆದ ತಕ್ಷಣ ಅದನ್ನು ಅಕ್ಸೆಪ್ಟ್ ಮಾಡೋದು ಈಸ್ ನಾಟ್ ವೆರಿ ಈಸಿ. ಇದನ್ನು ನಾವು ಕ್ರಾನಿಕ್ ಇಲ್ನೆಸ್ ಅಂತ ಹೇಳ್ತೀವಿ, ಅಂದರೆ ದೀರ್ಘಕಾಲದ ಅನಾರೋಗ್ಯ. ಅದನ್ನು ಯಾರಿಗೇ ಆದರೂ ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅಲ್ಲಿ ಕೋಪಿಂಗ್ ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡಿ ಹೇಳ್ತಾರೆ. ಹಾಗೆ ಇಲ್ಲಿ ಮೂರನೇದು, ಈಗ ಫ್ಯಾಮಿಲಿ ಕೌನ್ಸಿಲಿಂಗ್ ಬೇಕಾಗುತ್ತೆ. ಫ್ಯಾಮಿಲಿ ಕೌನ್ಸಿಲಿಂಗ್ ಏನಕ್ಕೆ ಬೇಕಾಗುತ್ತೆ, ಈಗ ಮನೆಯಲ್ಲಿ ಇದು ಏನೋ ಪದೇ ಪದೇ ಕೀಮೋಥೆರಪಿಗೆ ಹೋಗೋದಿರ್ಬೋದು, ಪದೇ ಪದೇ ಟ್ರೀಟ್ಮೆಂಟಿಗೆ ಇರ್ಬೋದು, ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಸ್ ಇರ್ಬೋದು. ಇಲ್ಲಾದಾಗ ಮನೆಯಲ್ಲಿ ಮಿಕ್ಕು ಉಳಿದ ಸದಸ್ಯರಿಗೆ ಇದು ಒಂಥರ ಕಷ್ಟದ ಪರಿಸ್ಥಿತಿ. ಇದನ್ನು ಮೇ ಬಿ ಅವ್ರದ್ದು ದೈನಂದಿನ ರೋಟೀನಲ್ಲಿ ಕೆಲವು ಸಲ ಎಕ್ಸ್ಪ್ರೆಸ್ ಮಾಡಿದಾಗ ಪೇಷಂಟಿಗೆ ತುಂಬ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಅಂದರೆ ಈಗ ಔಟ್ ಆಫ್ ಸ್ಟ್ರೆಸ್ಸಲ್ಲಿ ನಾನು ಸಿಕ್ಕಾಪಟ್ಟೆ ದುಡಿತಾ ಇದ್ದೀನಿ, ನಾನು ಇಷ್ಟೆಲ್ಲ ಮಾಡಿದೆ, ನಾನು ಅದನ್ನೆಲ್ಲ ಮಾಡಿದೆ ಅಂತ ಕೆಲವು ಸಲ ಅದು ಅವ್ರ ಮೇಲೆ ಕನ್ಸರ್ನ್ ಇಲ್ಲ ಅಂತಲ್ಲ, ಆ ಸಿಚುಯೇಷನ್ ಹಾಗೆ ಮಾಡುತ್ತೆ. ಆ ಸಿಚುಯೇಷನ್ ಹಾಗೆ ಮಾಡಿದಾಗ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಾಗದೆ ಫ್ಯಾಮಿಲಿಲಿ ಕೆಲವು ಒಂದು ಪ್ರಾಬ್ಲಮ್ ಸೃಷ್ಟಿಯಾಗುವಂತಹ ಸಿಚುಯೇಷನ್ಸ್ಗಳು ಬರುತ್ತೆ. ಅಲ್ಲಿ ಕೌನ್ಸಿಲರ್ಸು ಫ್ಯಾಮಿಲಿ ಕೌನ್ಸಿಲಿಂಗ್ ಅಂದರೆ ಈ ಥರ ಸಿಚುಯೇಷನ್ ಬಂದಾಗ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದಿರ್ಬೋದು, ಆಮೇಲೆ ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತಿರ್ಬೋದು. ಫ್ಯಾಮಿಲಿ ಅವರು ಹೇಗೆ, ಈಗ ಯಾಕೆ ಅಂದರೆ ಒಂದು ಟ್ರೀಟ್ಮೆಂಟಿಗೆ ಹೋಗಬೇಕಾದ್ರೆ ಒಂದು ಪ್ರಾಸೆಸ್, ಈಗ ಮೇ ಬಿ ಈ ಮೆಡಿಕೇಷನ್ ಶುರು ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ಕೀಮೋಥೆರಪಿ ಅಂತ ಇರ್ಬೋದು. ಇಲ್ಲಿ ಆ ನೆಕ್ಸ್ಟ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಬಂದಾಗ ಡಿಸಿಷನ್ ಮೇಕಿಂಗ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಅದು ಪೇಷಂಟ್ಗಾಗಿರ್ಬೋದು ಅಥವಾ ಫ್ಯಾಮಿಲಿಗಾಗಿರ್ಬೋದು. ಆ ಡಿಸಿಷನ್ ಮೇಕಿಂಗಿಗೂ ಕೂಡ ಹೆಲ್ಪ್ ಮಾಡ್ತಾರೆ. ಲಾಸ್ಟಲ್ಲಿ ಕ್ಯಾನ್ಸರ್ ಬಂದಾಗ ಎಷ್ಟೋ ಒಂದ್ಸಲಿ ಅರ್ಲಿ ಸ್ಟೇಜಲ್ಲಿ ಗೊತ್ತಾದಾಗ ಅದು ಸರ್ವೈವಲ್ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಡೆಫಿನೆಟ್ಲಿ ಅವರು ದೇ ವಿಲ್ ಕಮ್ ಬ್ಯಾಕ್. ಅಂದರೆ ಅದನ್ನು ವಾಪಸ್ ಬಂದ ಮೇಲೆ ಆ ಸರ್ಜರಿ ಆಗಿರ್ಬೋದು ಅಥವಾ ಟ್ರೀಟ್ಮೆಂಟ್ ಆದಮೇಲೆ ಅವ್ರದ್ದು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಅಲ್ಲಿ ಕೌನ್ಸಿಲಿಂಗ್ ಮಾಡೋದ್ರಿಂದ ಆ ಅಕ್ಸೆಪ್ಟೆನ್ಸು ನೆಕ್ಸ್ಟ್ ಕಂಪ್ಲೀಟ್ ಫ್ಯಾಮಿಲಿ ಅವರು ಅವ್ರ ಜೊತೆಗೆ ಹೊಂದ್ಕೊಂಡು ಹೇಗೆ ಹೋಗಬೇಕು ಅನ್ನೋದರಲ್ಲಿ ಕೌನ್ಸಿಲಿಂಗ್ ತಗೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಹಾಗೆ ಬಹಳಷ್ಟು ಸಾರಿ ಇದು ಒಂದು ರಿಕವರಿ ಆದಂತಹ ಕೇಸ್ ಬಗ್ಗೆ ನಾವು ಮಾತಾಡಿದ್ವಿ. ಹಾಗೆ ಥರ್ಡ್ ಸ್ಟೇಜ್ ಅಂತ ಹೋಗಿರ್ತಾರೆ, ಅಲ್ಲಿ ಎಲ್ಲ ಥರದ್ದು ಟ್ರೀಟ್ಮೆಂಟ್ ಕೂಡ ನಡೆದಿರುತ್ತೆ. ಮೇ ಬಿ ಇವಾಗ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ, ಇಲ್ಲ ನಿಮಗೆ ಇವಾಗ ಇನ್ನು ನಾವು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಿದ್ರೆ ಅವರಿಗೆ ಬಹಳ ತೊಂದರೆ ಆಗ್ಬೋದು ಅಂಥೇಳಿ ಹೇಳಿರ್ಬೋದು. ಆ ವಿಚಾರ ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ ಇಟ್ ಈಸ್ ಮೋರ್ ಆಫ್ ಅ ಗ್ರೀಫ್. ಅಂದರೆ ಇದು ಫ್ಯಾಮಿಲಿಯವರಿಗೆ ಎಲ್ಲ ಗೊತ್ತಿರ್ತಕ್ಕಂತಹ ಸ್ಟೇಜ್ ಆಗಿರುತ್ತೆ. ಅಲ್ಲಿ ಮೇ ಬಿ ಏನೋ ಆ ಗ್ರೀಫ್, ಆ ಸಪ್ರೇಷನ್ನು ಅಥವಾ ಈ ಕ್ಯಾನ್ಸರಿಂದ ಮೇ ಬಿ ಲೆಟಸೇ ಅವರು ದೈವಾಧೀನರ ಆದರು ಅಂತ ಇದ್ದಾಗಲೂ ಗ್ರೀಫಿಗೆ ಪ್ರಿಪ್ರೇಷನ್ ಬೇಕಾಗುತ್ತೆ. ಅಲ್ಲಿ ಕೂಡ ಕೌನ್ಸಿಲಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಒಂದು ಸಜೆಸ್ಟ್ ಆ್ಯಂಡ್ ರೆಕಮೆಂಡೇಷನ್ ಏನು ಕೊಡ್ತೀನಿ ಅಂತಂದರೆ, ಬಹಳಷ್ಟು ಜನಕ್ಕೆ ನಾವು ಇವಾಗ ಗೂಗಲ್ ಮಾಡ್ತೀವಿ, ಗೂಗಲಲ್ಲಿ ಇನ್ಫಾರ್ಮೇಷನ್ ನೋಡ್ತೀವಿ. ಮೇ ಬಿ ಈ ರೀಸನಿಂದ ಕ್ಯಾನ್ಸರ್ ಬಂದಿರ್ಬೋದಾ ಅಥವಾ ಫುಡ್ ಹ್ಯಾಬಿಟ್ಸಿಂದ ಬಂದಿರ್ಬೋದಾ. ಇಲ್ಲಿ ನಾವು ಹಾಗೆ ಹೋಗಿರೋವಂತಹ ಕಾಲನ ವಾಪಸ್ ತರೋದಕ್ಕಾಗಲ್ಲ. ಅದನ್ನು ಸಜೆಷನ್ ಇರ್ಬೋದು, ನೀನು ಹೀಗೆ ಮಾಡಿದ್ರೆ ಮೇ ಬಿ ಈಗ ಆಗ್ತಿರ್ಲಿಲ್ವೇನೋ ಅನ್ನೋದು ಮಾತಾಡೋದು, ಅಥವಾ ನೀನು ಇವಾಗ ಈ ಸ್ಟೇಜಿಗೆ ರೀಚ್ ಆಗಿದೆಯಾ, ನೀನು ಮೇ ಬಿ ಈ ಥರ 1 2 3 4 ಈ ಥರ ಪ್ರೊಸೀಜರ್ಸ್ನ ಫಾಲೋ ಮಾಡು, ನಿನಗೆ ರಿಲ್ಯಾಕ್ಸ್ ಆಗುತ್ತೆ ಅಂತ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಥರ ಸಿಚುವೇಷನಲ್ಲಿ ಮನೆ ಫ್ಯಾಮಿಲಿ ಮೆಂಬರ್ ಯಾರೇ ಆಗಿರ್ಬೋದು, ಅವ್ರನ್ನ ಕೌನ್ಸಿಲಿಂಗ್ ಕರ್ಕೊಂಡು ಹೋಗೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಬಹಳಷ್ಟು ಜನ ಅನ್ಕೋತಾರೆ ಅವ್ರಿಗೆ ಗಿಲ್ಟ್ ಇರ್ಬೋದೋ ಏನೋ, ಅವರಿಗೆ ಬಹಳ ಪಶ್ಚಾತ್ತಾಪ ಆಗಿದೆಯೇನೋ, ಇಲ್ಲಿ ತುಂಬ ಜನ ಹಿಂದೆ ಮಾಡಿದ್ದು ಕರ್ಮ ಇವಾಗ ಅನುಭವಿಸ್ತಾ ಇದ್ದಾರೆ ಅಂತ ಕೆಲವರು ಮಾತಾಡ್ತಾರೆ. ಇದು ಎಲ್ಲದೂ ಬೇರೆಯವರು ಮಾತಾಡೋದು. ಆದರೆ ಆ ಪರ್ಸನ್ ಅಂದರೆ ಯಾರು ಡಯಾಗ್ನೋಸಿಸ್ ಆಗಿರ್ತಾರಲ್ಲ, ಅವರು ದೇ ಆರ್ ಗೋಯಿಂಗ್ ಥ್ರೂ ದಿಸ್ ಸಿಚುಯೇಷನ್ ಅಲ್ಲ,
ಆ ಕೌನ್ಸಿಲಿಂಗ್ ಕೊಡಿಸೋದ್ರಿಂದ ಹೆಲ್ಪ್ ಆಗುತ್ತೆ. ದಯವಿಟ್ಟು ಗೂಗಲ್ ಮಾಡಬೇಡಿ ಅಂತ ಹೇಳ್ತಾ, ಮತ್ತಷ್ಟು ನಾನು ಈ ಮೆಂಟಲ್ ಹೆಲ್ತ್ ಬಗ್ಗೆ ಇರ್ಬೋದು, ಕ್ರಾನಿಕ್ ಡಿಸೀಸ್ ಇರ್ಬೋದು, ಇದ್ರ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಒಂದಿಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ವಂದನೆಗಳು.